ಮಾಡಿದ್ದಾನೆ. ಏನು? ಎಫೆಸ 1ನೇ ಅಧ್ಯಾಯ 13ನೇ ವಚನ. ವಾಗ್ದಾನ ಮಾಡಿದ ದೇವರು ಏನಂತ ವಾಗ್ದಾನ ಮಾಡಿದ್ದಾರೆ? ಕ್ರಿಸ್ತನಲ್ಲಿ ನೀವು ನಂಬಿಕೆ ಇಡ್ರಿ, ವಾಗ್ದಾನ ಮಾಡಿದ ಆತ್ಮ ನಿಮ್ಮ ಹೃದಯದಲ್ಲಿ ಮುದ್ರಿಸ್ತೀನಿ, ಸತ್ಯವಾಕ್ಯವನ್ನು ವಿಧೇಯರಾಗ್ರಿ, ರಕ್ಷಣೆ ಸುವಾರ್ತೆಯನ್ನು ಕೇಳ್ರಿ, ಪ್ರೇಮ ದೇವರ ಪ್ರೇಮ, ಕ್ರಿಸ್ತನ ಪ್ರೇಮದಲ್ಲಿ ನಾನು ಏರ್ಪಡಿಸಿದ್ದೀನಿ, ಸಮಸ್ತವು ಕ್ರಿಸ್ತನೊಂದು ನಿಮಗೆ ಕ್ರಿಸ್ತನಲ್ಲಿದೆ, ಕ್ರಿಸ್ತನು ಶಿರಸ್ಸಾಗಿದ್ದಾನೆ. ಈಗ ಯೇಸು ಕ್ರಿಸ್ತನು ನಿಮಗೆ ಸ್ನೇಹಿತನಾಗಿ ಲೇಖನಗಳ ಮೂಲಕ ನಮ್ಮ ಹತ್ರ ಇದ್ದಾನೆ. ಯುಗ ಸಮಾಪ್ತಿವರೆಗೂ ಇರ್ತೀನಿ ಅಂತಂದು ಮತ್ತೆಯ 28:20 ವಾಗ್ದಾನ ಮಾಡಿದ್ದಾನೆ. ಈಗ ವಾಗ್ದಾನ ಮಾಡಿದ ಆತ್ಮದಲ್ಲಿ ನಾವು ಸಂಪೂರ್ಣರಾಗಿದ್ದೇವೆ. ಈಗ ಶರೀರವು ನಮಗೆ ಸಪೋರ್ಟ್ ಮಾಡಬೇಕು. ನಾವು ಆತ್ಮ ಹೇಳಿದ ಕೆಲಸ ಮಾಡಬೇಕು. ನಾವು ನಮ್ಮ ಅವಯವಗಳು ಸಜೀವವಾಗಿ ದೇವರಿಗೆ ಅಪ್ಪಿಸ್ಕೊಳ್ಬೇಕು, ನೀತಿಗೆ ದಾಸರಾಗಬೇಕು ತಾನೇ. ಈಗ ಫಿಲಿಪ್ತಿ 4:4 ಏನು ಹೇಳುತ್ತೆ ನೋಡ್ರಿ. ಫಿಲಿಪ್ತಿಯವರ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನ. ಯಾವಾಗಾದ್ರೂ ನೀವು ಸಂತೋಷವಾಗಿರ್ರಿ, ಆನಂದಿಸ್ರಿ. ಮತ್ತು ಹೇಳ್ತೀನಿ ನಾನು, ಆನಂದಿಸ್ರಿ. ನಿಮ್ಮ ಯೇಸು ಕ್ರಿಸ್ತನು ಸಹಾಯಕನು ನಿಮ್ಮ ಹತ್ರ ಇದ್ದಾನೆ. ನಿಮ್ಮ ಸಮಾಧಾನವು ಎಲ್ಲ ಜನಗಳಿಗೆ ತಿಳಿಯಪಡಿಸ್ರಿ. ನಿಮ್ಮ ಸಮಾಧಾನವು ಎಲ್ಲರಿಗೆ ತಿಳ್ಕೊಂಡು ನಿಮ್ಮ ಮೂಲಕ ಅವರು ಕ್ರಿಸ್ತನಲ್ಲಿ ಬರಬೇಕು, ಪರಲೋಕಕ್ಕೆ ಹೋಗಬೇಕು. ಹೌದಾ? ಈಗ ನಮ್ಮ ಮಾಡೋ ಕೆಲಸ ಇದೆ. ಕ್ರೈಸ್ತರ ಕೆಲಸ ಮಾಡಿದ್ದಾರೆ. ನಮ್ಮ ಕೆಲಸ ಇದೆ. ನಮ್ಮ ಕೆಲಸ, ನಮ್ಮ ಸಮಾಧಾನವು ಎಲ್ಲರಿಗೆ, ಸಕಲ ಜನಗಳಿಗೆ ತಿಳಿಪಡಿಸಿದಾಗ ಏಸಪ್ಪ ಸಮೀಪವಾಗಿದ್ದಾನೆ. ದೇವರ ರಾಜ್ಯವು ಸಮೀಪವಾಗಿದೆ. ದೇವರ ರಾಜ್ಯವು ಸಮೀಪವಾಗಿದ್ದಲ್ಲ, ನಾವು ದೇವರಿಗೆ ವಿಧೇಯರಾಗಿ ಜೀವಿಸೋಣ. ನೋಡಿ, ನಂಬಿಕೆಯಿಂದಲೇ ತಾನೇ ನೋಹವನು ಹಡಗನ್ನು ಕಟ್ಟಿಕೊಂಡು ಹಡಗಿನಲ್ಲಿ 8 ಜನ ಹತ್ತಿ, ತನ್ನ ಮಕ್ಕಳು, ಸೊಸೆಯರು, ಹೆಂಡತಿ, ನೋಹವನ ಹೆಂಡತಿ, ಎಷ್ಟು ಜನ ಆದರೂ 8 ಜನ. ಈ 8 ಜನ ಪಕ್ಷಿಗಳು, ಆನೆ, ಇರುವೆ, ಪಾವಿರವು, ಕಾಗೆ, ಇವೆಲ್ಲ ಹಡಗಿನಲ್ಲಿ ಹತ್ಕೊಂಡು ಅವಕ್ಕೆ ಆಹಾರ ಸಂಪಾದನೆ ಮಾಡಿಕೊಂಡು ಹತ್ತಿದ ಮೇಲೆ ಮತ್ತು ಲೋಕವೆಲ್ಲ ಮುಳಿದೋಯ್ತು. ಓಕೆ, ದೇವರ ರಾಜ್ಯವು ನಮ್ಮಲ್ಲಿದೆ. ಹಾನಾಕನು ಮರಣವನ್ನು ನೋಡ್ದಾನೆ, ನಂಬಿಕೆಯಿಂದನೇ ದೇವರ ಕೂಟ ಪ್ರಯಾಣ ಮಾಡಿಬಿಟ್ಟ. ಸರಿ, ಈಗ ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ ಕರೆದತನ ಮಾತನ್ನು ಕೇಳಿ ತಾನು ಎಲ್ಲಿಗೆ ಹೋಗಬೇಕೋ ಆ ಬಾಧ್ಯತೆಯನ್ನು ಸ್ವೀಕರಿಸದೆ, ತಾನು ಹೋಗಬೇಕಾದ ಸ್ಥಳವು ತಿಳಿಯದೆ ಹೊರಟ ಮೇಲೆ ಸ್ವಲ್ಪ ದಿನ ಆದಮೇಲೆ ನಿನ್ನ ಮಗನನ್ನು ಕೊಡ್ತೀಯ? ಮಕ್ಕಳಿಲ್ಲೇ ಇಲ್ಲ. ಆದರೆ ಸ್ವಲ್ಪ ದಿನಕ್ಕೆ ಮಗನನ್ನು ಕೊಟ್ಟ. ಮಗನನ್ನು ಕೂಡ ನಿನ್ನ ಮಗನನ್ನು ಕೊಡ್ತೀಯ ಅಂದ್ರೆ ಕೊಡ್ತೀನಿ ಅಂತ. ಅಷ್ಟು ಅವರಿಬ್ಬರ ಸ್ನೇಹವು ಅಬ್ರಹಾಮನು ನಮ್ಮೆಲ್ಲರಿಗೆ ತಂದೆಯಾದ ನಂಬಿಕೆಯವರಿಗೆ, ನಂಬಿಕೆಯಿಂದಲೇ ಅಬ್ರಹಾಮನು ತಂದೆಯಾಗಿ ನಾವು ಸ್ವೀಕರಿಸುತ್ತೇವೆ. ಅಬ್ರಹಾಮ ದೇವರು, ಇಸಾಕ ದೇವರು, ಯಾಕೋಬ ದೇವರು ಅಂತ ಕರಿತೀವಿ.
ನಂಬಿಕೆಯಿಂದಲೇ ಭೂಲೋಕವು ಪರಲೋಕವು ಕ್ರಿಸ್ತನಲ್ಲಿ ಸಮಸ್ತವಾಗಿ ಕ್ರಿಸ್ತನಲ್ಲಿ ಕೃಪೆಯಿಂದ ನಮ್ಮನ್ನು ಕೃಪೆಗೆ ಕರೆದೊಯ್ತಾನೆ. ಪ್ರಾರ್ಥನೆ ಮಾಡ್ಕೊಳ್ಳೋ ತಂದೆ, ನಿಮಗೆ ಸ್ತೋತ್ರ. ಪ್ರೇರಣೆಯುಳ್ಳ ವಾಕ್ಯವು, ಮಾನವನಾಗಿ ಬಂದ ವಾಕ್ಯವು ದೇವರ ವಾಕ್ಯವಾಗಿತ್ತು. ವಾಕ್ಯವೆಂಬುವನು ನರಾವತಾರ ಎತ್ತಿ ನಮ್ಮಲ್ಲಿ ನಿವಾಸ ಮಾಡಿ, ಮೋಶೆ ತಾನು ಮಧ್ಯದಲ್ಲಿ ಹೋಗ್ಬಿಟ್ಟ, ಯೆಹೋಶುವ ನಮ್ಮನ್ನು ಮಧ್ಯದಲ್ಲಿ ಬಿಟ್ಬಿಟ್ಟ. ಆದರೆ ಕನಾನ್ ದೇಶಕ್ಕೆ ಹೋಗಿದ್ರಿ. ವಾಗ್ದಾನ ಮಾಡಿದ ದೇವರು ಯೇಸು ಕ್ರಿಸ್ತನು ನಮ್ಮನ್ನು ಕರೆದೊಯ್ಯೋದಕ್ಕೆ, ನಮ್ಮನ್ನು ಮುಂದಕ್ಕೆ ಬಂದು ನಮ್ಮನ್ನು ಬಲಗೊಳಿಸುವುದಕ್ಕೆ, ಸ್ಥಿರಗೊಳಿಸುವುದಕ್ಕೆ, ಸಿದ್ಧಗೊಳಿಸುವುದಕ್ಕೆ, ಬಲಪಡಿಸುವುದಕ್ಕೆ ನಮಗೆ ಕ್ರಿಸ್ತನು ಇಂದಿನ ದಿವಸ ನಮ್ಮೊಂದಿಗಿದ್ದಾನೆ. ಆತ್ಮಸ್ವರೂಪನಾಗಿದ್ದಾನೆ. ವಾಗ್ದಾನ ಮಾಡಿದ ಆತ್ಮಸ್ವರೂಪನಾಗಿ ನಮ್ಮ ಹತ್ರ, ನಮ್ಮ ಹೃದಯದಲ್ಲಿ ಮುದ್ರೆಯಾಗಿದ್ದಾನೆ. ನಮ್ಮ ಹೃದಯದಲ್ಲಿ ದೇವರಿದ್ದಾನೆ. ನಮ್ಮ ಹೃದಯವನ್ನು ತಟ್ತಾ ಇದ್ದಾನೆ ದೇವರು. ಯಾರಾದರೂ ದೇವ್ರ ಮಾತು ಕೇಳಿ ಬಾಗಿಲ ತೆರೆದ್ರೆ ಅವ್ರ ಸಂಗಡ ನಾನು ಊಟ ಮಾಡ್ತೀನಿ. ತಂದೆ ನಿನಗೆ ಸ್ತೋತ್ರ, 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 ಸ್ತೋತ್ರ. ನಮ್ಮನ್ನು ಆತ್ಮೆಯಿಂದ, ವಾಕ್ಯದಿಂದ ಬಲಗೊಳಿಸಿದೆಯಾ, ಸ್ಥಿರಗೊಳಿಸಿದೆಯಾ, ಸಿದ್ಧಗೊಳಿಸಿದೆಯಾ, ನಿನಗೆ ಸ್ತೋತ್ರ, 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 ಸ್ತೋತ್ರ. ಕೋಟಿ 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 ಸ್ತೋತ್ರಪ್ಪ. ನಿಮಗೆ ಸ್ತೋತ್ರ, ಘನತೆ, ಮಹಿಮೆ, ಪ್ರಭಾವಗಳನ್ನು ಬಿಚ್ಚಲಿಸ್ತಾ ಇದ್ದೇವೆ ತಂದೆ. ಆಮೇಲೆ